ವೆಲ್ಕಮ್ ಟು ದ ಗಣಿ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮತ್ತು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಿವ್ಯೂ ಬಂದ್ಬಿಟ್ಟು ಏನು ಅನ್ನೋದು ಈ ಮ್ಯಾಚ್ ಬಗ್ಗೆ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು ಇಂಡಿಯನ್ಸ್ ಬೌಲರ್ಸ್ಗಳು. ಮೇನ್ಗಳು ಒಡ್ಡಲ್ಲಿ ಪಿಚ್ಚು ಮ್ಯಾಟ್ರ್ ಆಯಿತು ಅನ್ಬೋದು. ಇಷ್ಟು ನೆಕ್ಸ್ಟ್ ಲೆವೆಲ್ ಪಿಚ್ ಇರ್ತದೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಯಾಕೆಂದರೆ ನನ್ನ ಪ್ರಿವ್ಯೂ ಮ್ಯಾಚಲ್ಲಿ ಹೇಳಿದೆ ಪಿಚ್ಚು ಸಿಕ್ಕಾಬಿಟ್ಟೆ ಮ್ಯಾಟ್ರ್ ಆಗುತ್ತೆ, ಒಟ್ಟಿನಲ್ಲಿ ಟಾಸ್ ಗೆದ್ದವರು ಮ್ಯಾಟ್ರ್ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಏನೇ ಟಾಸ್ ಗೆಲ್ಲಿ ಏನೇ ಗೆಲ್ಲಿ ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ನಾನು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂದ್ಕೊಂಡೆ. ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಬಿಟ್ಟು ಇಂಡಿಯಾದವರು ಒಟ್ಟಿನಲ್ಲಿ ಅಂತ ಸ್ಟಾರ್ಟ್ ಯಾರೂ ಹೊಡಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಐರ್ಲ್ಯಾಂಡ್ ಕಡೆ ಅಂತ ಬ್ಯಾಟಿಂಗ್ಗಳು ಯಾರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಿದೆ ಒಂದು ಒಬ್ಬರೇ ಅನ್ಬೋದು. ಅದು 26 ರನ್ ಹೊಡೆದ್ರು ಅನ್ಬೋದು. ಇನ್ನು ಮಿಕ್ಕದವರೆಲ್ಲ ಒಂದು 20 ರನ್ ಹೊಡೆದ್ಬಿಟ್ಟು ಎಲ್ಲರೂ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಈ ಮ್ಯಾಚ್ ಬಂದ್ಬಿಟ್ಟು ಬೌಲಿಂಗ್ ಪಿಚ್ ಅನ್ಬೋದು. ನಾನು ಹೇಳಿದೆ ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೋತಾರೆ ಅಂತ. ಒಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ ಸ್ಟ್ರಗಲ್ ಆಗುತ್ತೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಹೇಳಿದೆ. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡೆ ಒಟ್ಟಿನಲ್ಲಿ ಬೂಮ್ರಾ ಅವರು ಮ್ಯಾಚ್ ಚೇಂಜಿಂಗ್ ಮಾಡೋದು. ಹಾರ್ದಿಕ್ ಪಾಂಡೆ ಆಗಲಿ ಬೂಮ್ರಾ ಅವರು ಮೇನ್ ಗುರು ಇಲ್ಲಿ ಹರ್ಷಲ್ ಸಿಂಗ್ಗೆ ಕ್ರೆಡಿಟ್ ಕೊಡಲೇಬೇಕು. ಪವರ್ ಪ್ಲೇಲಿ ಬಂದಂಗೆ ಟಕ್ ಅಂತ ವಿಕೆಟ್ಗಳನ್ನ ತೊಗೊಟ್ಬಿಡ್ತಾರೆ. 2 ಕ್ರೂಷಿಯಲ್ ವಿಕೆಟ್ ತಗೋರು ಹಾರ್ದಿಕ್ ಪಾಂಡೆ ಆಗಲಿ ಜಡೇಜಾ ಆಗಲಿ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಇಷ್ಟು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡು ಇರಲಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಇಂಡಿಯಾದವರು. ಒಟ್ಟಿನಲ್ಲಿ ಬೌಲಿಂಗ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ಹರ್ಷಲ್ ಸಿಂಗು ಪವರ್ ಪ್ಲೇಲೇ 2 ವಿಕೆಟ್ನ ತಗೊಂಡು ಫುಲ್ ಓವರ್ನ ಮುಗಿಸ್ಕೊಂಡು ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜು 1 ವಿಕೆಟ್ ತೆಗೆದ್ರು. ಮೇನ್ ಗುರು ಇಲ್ಲಿ ಒಟ್ಟಿನಲ್ಲಿ ಬೂಮ್ರಾ ಒಳ್ಳೆ ವಿಕೆಟ್ ಮಾಡಿದ್ರು ಅನ್ಬೋದು. ಅಷ್ಟು ಎಕ್ಸ್ಪ್ರೆಸಿವ್ ಆದರೂ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಜಸ್ಟ್ 6 ರನ್ ಕೊಟ್ಟು 3 ಓವರ್ ಮಾಡಿ 2 ವಿಕೆಟ್ ತೆಗೆದ್ರೆ ಹಾರ್ದಿಕ್ ಪಾಂಡ್ಯ ಅವರು 4 ಓವರ್ ಮಾಡಿ ಫುಲ್ ಓವರ್ನೇ ಮುಗಿಸಿ 27 ರನ್ ಕೊಟ್ಟರು. ಎಲ್ಲರಿಗಿಂತ ಯಾರು ಸಿಕ್ಕಾಪಟ್ಟೆ ರನ್ ಹೊಡ್ಸ್ಕೊಂಡ್ರೆ ನನ್ನ ಪ್ರಕಾರ ಇಲ್ಲಿ ಹರ್ಷಲ್ ಸಿಂಗ್ ಅನ್ಬೋದು. 35 ರನ್ ಹೊಡ್ಸ್ಕೊಂಡ್ರು. ಒಟ್ಟಿನಲ್ಲಿ ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ಟು ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಬೌಲರ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಪಿಚ್ ಅನ್ಬೋದು. ಸ್ಪಿನ್ನರ್ ಕಡೆ ನೋಡೋದಾದರೆ ಜಡೇಜಾಗೆ 1 ಓವರು, ಅಕ್ಷಯ್ ಪಟೇಲ್ಗೆ 1 ಓವರ್ ಕೊಟ್ಟಿದ್ರು. ಒಟ್ಟಿನಲ್ಲಿ ಯಾರಿಗೆ ಅಂತ ಹೇಳ್ಕೊಳ್ಳೋ ಸ್ಪಿನ್ನಿಂಗ್ ಇದ್ರೂ ಇವರು ಒಟ್ಟಿನಲ್ಲಿ ಸ್ಪೀಡ್ ಬೌಲರಿಗೆ ಸಿಕ್ಕಾಪಟ್ಟೆ ಚಾನ್ಸ್ ಕೊಟ್ಟರು ಅನ್ಬೋದು ಇಂಡಿಯಾ ಬೌಲರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ತಗೊಂಡೋಗಿದೆ ನನ್ನ ಪ್ರಕಾರ. ಇಲ್ಲಿ ಬ್ಯಾಟಿಂಗ್ ಆಟ ಅಲ್ಲ ಬೌಲಿಂಗ್ ಆಟದಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ನಾನೇನೋ ಒಂದು 120 116 ಹೊಡಿತಾರೆ ಅಂದ್ಕೊಂಡೆ. ಒಟ್ಟಿನಲ್ಲಿ ಅಷ್ಟು ಹೊಡಿಲಿಲ್ಲ. ಒಟ್ಟಿನಲ್ಲಿ ಐರ್ಲ್ಯಾಂಡ್ ಅವರು ಬರೀ 96ಕ್ಕೆ ಔಟ್ ಆದರು, 16 ಓವರ್ಗೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. IPL ಅಷ್ಟು ಚೆನ್ನಾಗಿ ಆಡಲಿಲ್ಲ ಅಂದ್ರೂ ಇಂಡಿಯಾ ಜೆರ್ಸಿ ಹಾಕಿದ ತಕ್ಷಣ ಹಾರ್ದಿಕ್ ಪಾಂಡೆ ಅವರು ಅದೇನೋ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಮಾಡಿದ್ರು. ಬೂಮ್ರಾದವರು ಆಲ್ಮೋಸ್ಟ್ ಫಾಸ್ಟ್ ಬೌಲರ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಇಂಡಿಯಾ ಬೌಲಿಂಗು ಟಾಸ್ ಗೆದ್ಬಿಟ್ಟು ಒಳ್ಳೆ ತೀರ್ಮಾನ ಮಾಡಿದ್ರು. ಬೇಗ ಮ್ಯಾಚ್ ಮುಗಿಸೋಕ್ಕೆ ಟ್ರೈ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಹಿಂಗೆ ನೆಕ್ಸ್ಟ್ ಲೆವೆಲ್ ಆಟನ ಒಂದು ಸೈಡ್ ಆಟನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಟಕ್ಕಂತ ವಿಕೆಟ್ಗಳನ್ನ ತೆಗ್ದು ಮ್ಯಾಚ್ನ ಗೆಲ್ಲೋಕ್ಕೆ ಇವರೇ ಚಾನ್ಸ್ ಮಾಡಿಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಹಾರ್ದಿಕ್ ಪಾಂಡೆ ಏನೇ ಬೇರೆ ಥರ ಚೇಂಜಸ್ ಕಾಣ್ತಾರೆ. ಒಟ್ಟಿನಲ್ಲಿ ಇಂಡಿಯಾ ಜೆರ್ಸಿ ಹಾಕ್ತಕ್ಕೇ ಬೇರೆ ಥರ ಕಾಣ್ತಾರೆ ಅನ್ಬೋದು. 96 ಚೇಂಜ್ ಮಾಡೋಕ್ಕೆ ಬಂದವರು ಅಂತ ಸ್ಟಾರ್ಟ್ ಸಿಕ್ತು ಅನ್ಬೋದು. ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಸಿಕ್ಕಿದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿದು ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿನೇ ಅದು ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ರೋಹಿತ್ ಶರ್ಮಾ ರಿಷಬ್ ಪಂತ್ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಹಾಫ್ ಸೆಂಚುರಿನ ಮಾಡಿಕೊಂಡ್ರು ಅನ್ಬೋದು. ಗ್ಯಾಪಲ್ಲಿ ಇಂಜುರಿ ಆಗಿ ರಿಕವರಿನೂ ಆದರು ಅಂದರು. ಗ್ಯಾಪಲ್ಲಿ ಇಂಜುರಿ ಆಯಿತು. ಒಟ್ಟಲ್ಲಿ ಇಂಜುರಿ ಆಗಿ ರಿಕವರಿನೂ ಆದರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಒಟ್ಟಿನಲ್ಲಿ ಶಿವನ್ ದುಬೆ ಒಟ್ಟಿನಲ್ಲಿ ಲಾಸ್ಟ್ವರೆಗೂ ಇದ್ದಿದ್ದು. ಒಟ್ಟಿನಲ್ಲಿ ರಿಷಬ್ ಪಂತ್ ಅನ್ಬೋದು. ರಿಷಬ್ ಪಂತ್ ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು. 2 6 3 4 ಹೊಡ್ಕೊಂಡು. ಒಟ್ಟಿನಲ್ಲಿ ಇವರಿಬ್ಬರು ಅಗ್ರೆಸಿವ್ ಆಗಿ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ರೋಹಿತ್ ಶರ್ಮಾ, ರಿಷಬ್ ಪಂತ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು, ಚೆಚ್ಚಿ ಕೆಡಗಿದ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ರಿಷಬ್ ಪಂತ್. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಹಾಫ್ ಸೆಂಚುರಿ 37 ಬಾಲ್ಗೆ 52 ಹೊಡೆದ್ರೆ 4 4 3 6 ಹೊಡ್ಕೊಂಡು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅಗ್ರೆಸಿವ್ ಆಗಿ ಆಡಿದ್ಕೇ ಬೇಗ ಮ್ಯಾಚ್ ಮುಗಿಸಿದ್ರು. 13 ಓವರ್ಗೆ ಮ್ಯಾಚ್ನ ಮುಗಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ 97 ಹೊಡೆದು 2 ವಿಕೆಟ್ ಕಳ್ಕೊಂಡು. ಒಟ್ಟಿನಲ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ
ರೋಹಿತ್ ಶರ್ಮಾ ಓಪನಿಂಗ್ ಬರ್ತಾರೆ ಅಂತ 99% ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ. ಒಟ್ಟಿನಲ್ಲಿ ಬಂದರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಮೇನ್ ಗುರು ಇಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಷ್ಟು ಬೇಗ ಮುಗಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡು ಒಟ್ಟಿನಲ್ಲಿ ಹೇಳಿದೆ ಗುರು. ಒಟ್ಟಿನಲ್ಲಿ ಐರ್ಲೆಂಡ್ ಅವರು ಅಷ್ಟು ಆಡಲಿಲ್ಲ, ಒಟ್ಟಿನಲ್ಲಿ ಕಲ್ಪೆ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ನಾನು ಹೇಳಿದ್ದೆ. 99% ಇಂಡಿಯಾ ಗೆಲ್ತಾರೆ, ಎಲ್ಲ 1% ಇರ್ತದೆ ಐರ್ಲೆಂಡ್ಗೆ ಅನ್ಬೋದು. ಅದು ನಿಜ ಆಯಿತು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ರಿಷಬ್ ಪಂತ್ ಆಟನ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಅಗ್ರೆಸಿವ್ ಆಡೋಕ್ಕೆ ಹೋಗಿ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಓಪನಿಂಗ್ ಆಗಿ ಬಂದರು ಅನ್ಬೋದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆದರೆ ಇಲ್ಲಿ ರಿಷಬ್ ಪಂತು, ಶಿವಮ್ ದುಬೆನೇ ಬ್ಯಾಟಿಂಗ್ ಆಡೋಕ್ಕೆ ಬಂದರು ಅನ್ಬೋದು. ಆ ಗ್ಯಾಪಲ್ಲಿ ಬೇಗ ರಿಷಬ್ ಪಂತ್ ಬೇಗನೆ ಮುಗಿಸ್ರು ಅನ್ಬೋದು. ಏನು ಟಕ್ ಅಂತ ರಿಷಬ್ ಪಂತ್, ರೋಹಿತ್ ಶರ್ಮಾ ಚೆನ್ನಾಗಿ ಮುಗಿಸ್ರು ಅನ್ಬೋದು. ರಿಟೈರ್ಡ್ ಔಟು ಅನ್ಬೋದು ನನ್ನ ಪ್ರಕಾರ ರೋಹಿತ್ ಶರ್ಮಾ. ಒಟ್ಟಿನಲ್ಲಿ ರೋಹಿತ್ ಶರ್ಮಾಗೆ ಎಲ್ಲೋ ಗ್ಯಾಪಲ್ಲಿ ಇಂಜುರಿ ಆದರೂ ಅದನ್ನು ರಿಕವರ್ ಮಾಡಿಕೊಂಡು ಬಂದರು ಅನ್ಬೋದು ಮ್ಯಾಚ್ಗೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 8 ವಿಕೆಟ್ಗಳ ಜಯ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಬೇಗನೆ ಮ್ಯಾಚ್ನ ಗೆದ್ರು ಅನ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು. ನೀವು ಒಂದೊಂದು ವೀಡಿಯೋ ಮಾಡೋಕ್ಕೂ ಇಷ್ಟ ಆಯಿತು ಅನ್ಬೋದು ವಿಡಿಯೋ. ಒಟ್ಟಿನಲ್ಲಿ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ಮ್ಯಾಚ್ ರಿವ್ಯೂ ಮತ್ತು ಪ್ರೆಡಿಕ್ಷನಲ್ಲಿ.